ಎಲ್ರಿಗೂ ನಮಸ್ಕಾರ. ಚಿಣ್ಣರ ಕಲಿಕೆಗೆ ಸ್ವಾಗತ. ಮಕ್ಕಳ, ಇವತ್ತು ನಾನು ಭಗವದ್ಗೀತೆಯ 3ನೇ ಅಧ್ಯಾಯದ 30ನೇ ಶ್ಲೋಕವನ್ನು ಹೇಳ್ಕೊಡ್ತಾ ಇದ್ದೀನಿ. ಹೇಳ್ತೀರಾ ಅಲ್ವಾ? ಮಯಿ ಸರ್ವಾಣಿ ಕರ್ಮಾಣಿ ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಶೀರ್ನಿರ್ಮಮೋ ಭೂತ್ವಾ ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ ಯುದ್ಧಸ್ಯ ವಿಗತಜ್ವರಃ ಮಯಿ ಸರ್ವಾಣಿ ಕರ್ಮಾಣಿ ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಶೀರ್ನಿರ್ಮಮೋ ಭೂತ್ವಾ ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ ಯುಧ್ಯಸ್ವ ವಿಗತಜ್ವರಃ ಮಯಿ ಸರ್ವಾಣಿ ಕರ್ಮಾಣಿ ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಶೀರ್ನಿರ್ಮಮೋ ಭೂತ್ವಾ ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ. ಯುಧ್ಯಸ್ವ ವಿಗತಜ್ವರಃ. ಏನಪ್ಪ ಈ ಶ್ಲೋಕದ ಅರ್ಥ ಅಂತಂದರೆ, ನೀವೇನೇನು ಕೆಲಸ ಮಾಡ್ತೀರಲ್ವಾ ಅದನ್ನೆಲ್ಲ ನನಗೆ ಅಂದರೆ ಕೃಷ್ಣ ಹೇಳ್ತಾ ಇದ್ದಾನೆ, ಭಗವಂತನಿಗೆ ಒಪ್ಪಿಸ್ಬಿಟ್ಟು ಯಾವ ಅದ್ರ ಪ್ರತಿಫಲಾಪೇಕ್ಷೆನೂ ಇಟ್ಕೋಬೇಡಿ. ಆಗ ಏನಾಗುತ್ತೆ ಅಂದರೆ, ನಿಮಗೆ ಅಪಕೀರ್ತಿಯಾಗಲಿ ಅಥವಾ ಸತ್ತ ಮೇಲೆ ನಿಮಗೆ ನರಕವಾಗಲಿ, ಖಂಡಿತವಾಗಲಿ ಇದ್ರ ಮಾಡೋದ್ರಿಂದ ಹಂಗಾಗತ್ತೆ, ಅಥವಾ ಯಾವುದೇ ರೀತಿಯ ಒಂದು ತೊಂದರೆಯನ್ನು, ಅಂದರೆ ಈಗ ಅರ್ಜುನ ಯುದ್ಧ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಿರೋದ್ರಿಂದ ಅವನೇನು ಹೇಳ್ತಾನೆ ಅಂತಂದರೆ, ನೀನು ಯುದ್ಧ ಮಾಡೋದ್ರಿಂದ ನಿನಗೆ ಅಪಕೀರ್ತಿ ಉಂಟಾಗುತ್ತೆ ಅಂತಾಗಲಿ ಅಥವಾ ನರಕ ಸಿಗುತ್ತೆ ಅನ್ನೋದಾಗಲಿ ನೀನು ಯೋಚನೆ ಮಾಡಬೇಡ, ಬರೀ ಯುದ್ಧ ಮಾಡು, ಅದರದ್ದು ರಿಸಲ್ಟ್ಸ್ ನನಗೆ ಬಿಟ್ಬಿಡು, ನಾನು ನೋಡ್ಕೊಳ್ತೀನಿ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಅಂದರೆ ನಾನು ಕೆಲಸ ಮಾಡ್ತಕ್ಕಂಥವನು ಏನು ಕೆಲಸ ಮಾಡ್ತಾಯಿದ್ದೀನಿ ಅಂತಂದರೆ, ಆ ಭಗವಂತನ ಸಲಹೆಯಂತೆ ನಾನು ಕೆಲಸ ಮಾಡ್ತಾಯಿದ್ದೀನಿ ಅನ್ನೋ ಭಾವನೆ ಪ್ರತಿಯೊಬ್ಬನಿಗೂ ಬರಬೇಕು. ಅಂದರೆ ನಾನೇನೂ ಮಾಡ್ತಾ ಇಲ್ಲ, ಎಲ್ಲ ಅವನೇ ನಡೆಸ್ಕೋತಾ ಇದ್ದಾನೆ ಅನ್ನೋ ಭಾವನೆ ಬರಬೇಕು. ದಿನದ ಕೆಲಸಗಳನ್ನು ಅಷ್ಟೇ ಶ್ರದ್ಧೆಯಿಂದ ಮಾಡಬೇಕು. ಅದಕ್ಕೆ ಯಾವ ಪ್ರತಿಫಲಾಪೇಕ್ಷೆಯನ್ನು ಕೂಡ ನಾವು ಇಟ್ಕೊಳ್ಕೂಡ್ದು. ಆ ಭಗವಂತನಲ್ಲಿ ದಾಸ್ಯ ಭಾವನೆಯಿಂದ ನಾವು ಮಾಡಿರೋ ಕೆಲಸಗಳನ್ನೆಲ್ಲ ಅವನಿಗೆ ಅರ್ಪಿಸ್ಬಿಡ್ಬೇಕು. ಅಂದರೆ ಮಕ್ಕಳ, ನೀವು ಇವಾಗ ಏನು ಓದ್ತಾ ಇರ್ತೀರಾ, ಓದೋದನ್ನು ಅಷ್ಟೇ ನಿಮ್ಮ ಒಂದು ಗುರಿಯಾಗಿರಬೇಕು. ಅದರ ರಿಸಲ್ಟ್ಸ್ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ. ನೀವೆಷ್ಟು ಪ್ರತಿಫಲಾಪೇಕ್ಷೆ ಇಲ್ಲದೆ ಪ್ರತಿನಿತ್ಯ ಅದನ್ನು ಓದಿ ಮನನ ಮಾಡಿಕೊಂಡು ಶ್ರದ್ಧೆಯಿಂದ ಅಭ್ಯಾಸವನ್ನು ಮಾಡಿಕೊಂಡು ಉಳಿದ ವಿಷಯಗಳಲ್ಲಿ ವೈರಾಗ್ಯವನ್ನು ಹೊಂದಿ ನೀವು ಯಾವಾಗ ಸತತವಾಗಿ ಅಭ್ಯಾಸ ಮಾಡ್ತೀರೋ, ಅದರ ಫಲವನ್ನು ನನಗೆ ಬಿಟ್ಬಿಡ್ತೀರೋ, ಆಗ ಖಂಡಿತವಾಗಲೂ ಕೂಡ ನಿಮಗೆ ಸಿದ್ಧಿಸುತ್ತೆ ಅಂತ ಹೇಳ್ತಾನೆ. ಈಗ ನಾವು ತಿಳಿದೋ ಸಾಕಷ್ಟು ತಪ್ಪು ಮಾಡಿಬಿಟ್ಟಿರ್ತೀವಿ. ಕರಚರಣ ಕೃತಂವ ಕರ್ಮವಾಕ್ಕಾಯ ಜಂವ ಶ್ರವಣ ನಯನ ಜಂವ ಮಾನಸಂವ ವಿಹಿತಂ ಅವಿಹಿತಂವ ಸರ್ವಂ ಏತತ್ ಕ್ಷಮಸ್ವ ಜಯ ಜಯ ಕರುಣಾಬ್ಧೆ ಶ್ರೀ ಮಹಾದೇವ ಶಂಭೋ ಅಂತ ನಾವು ಹೇಳ್ತೀವಿ ಭಗವಂತನಲ್ಲಿ. ಏನಕ್ಕೆ? ನಮಗೆ ಗೊತ್ತಿಲ್ಲದೇನೋ, ಕೈಯಿಂದನೋ ಕಾಲಿಂದನೋ ಮಾತಿಂದನೋ ಕೆಲಸದಿಂದಲೋ ಕೇಳಿಸ್ಕೊಂಡಿರೋದ್ರಿಂದನೋ ನೋಡಿರೋದ್ರಿಂದನೋ ಅಥವಾ ಯಾವುದೇ ರೀತಿಯ ನಾವು ತಪ್ಪು ಮಾಡಿದರೂ ಕೂಡ ಭಗವಂತ ಕ್ಷಮಿಸ್ಬಿಡಪ್ಪ. ಪ್ರತಿನಿತ್ಯ ನಾವು ಮಾಡೋ ಕೆಲಸನ ಅವನಿಗೆ ಒಪ್ಪಿಸ್ಬಿಡ್ಬೇಕು, ಶ್ರೀಕೃಷ್ಣಾರ್ಪಣಮಸ್ತು ಅಂತ. ಮತ್ತು ಮಲ್ಕೊಳ್ಳೋಕೆ ಮುಂಚೆ ಅವನಿಗೆ ಸಾರಿ ಕೇಳಬೇಕು ಭಗವಂತನ ಹತ್ರ. ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಗೊತ್ತಿದ್ದೇ ಮಾಡಿರಬಹುದು, ಗೊತ್ತಿಲ್ಲದೇ ಮಾಡಿರಬಹುದು, ನನ್ನ ತಪ್ಪನ್ನು ನೀನು ಹೊಟ್ಟೆಗೆ ಹಾಕೋ, ಕ್ಷಮಿಸ್ಬಿಡು ಅಂತ ಭಗವಂತನಿಗೆ ಪ್ರತಿನಿತ್ಯ ನಾವು ಮಾಡೋದ್ರಿಂದ, ಪ್ರತಿಫಲಾಪೇಕ್ಷೆಯನ್ನು ಇಟ್ಕೊಳ್ದೆ ಕೆಲಸ ಮಾಡೋದ್ರಿಂದ, ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಖಂಡಿತವಾಗ್ಲೂ ಮೋಕ್ಷ ಸಿಗತ್ತೆ ಅಂತ ಈ ಒಂದು ಶ್ಲೋಕ ಹೇಳುತ್ತೆ. ಮತ್ತು ಮನುಷ್ಯ ಏನೇನೋ ತ್ಯಾಗ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ ಕೃಷ್ಣ.
ಏನೇನನ್ನು ತ್ಯಾಗ ಮಾಡಬೇಕು? ಪ್ರಕೃತಿಯು ಮಾಡುವುದನ್ನು ಪರಮಾತ್ಮ ನಡೆಸ್ತಾನೆ. ನಾನು ಮಾಡಲಿಲ್ಲ, ನಾ ಮಾಡ್ತಾ ಇಲ್ಲ, ಅದು ಭಗವಂತ ಮಾಡಿಸ್ತಾ ಇರೋದು ಅನ್ನೋ ಅಂಥ ಕರ್ತೃತ್ವ ತ್ಯಾಗ ಅಂತ ಹೇಳ್ತಾರೆ. ಅದನ್ನು ಮಾಡಬೇಕು. ಮೊದಲನೇದಾಗಿ ನಾನು ಮಾಡ್ತಾ ಇದ್ದೀನಿ ಅನ್ನೋದನ್ನು ಯಾವತ್ತೂ ಮನಸ್ಸಲ್ಲಿ ಇಟ್ಕೊಳ್ಬಾರ್ದು. ಎರಡನೇದು, ನಾನು ಯಾವಾಗ ಮಾಡಲಿಲ್ವೋ ಅದ್ರ ಫಲ ನನಗಿದೆಯಾ? ಇಲ್ಲ. ನಾ ಮಾಡದೆ ಹೋದ್ಮೇಲೆ ಅದ್ರ ಫಲನೂ ನನಗಿಲ್ಲ ಅಂತ ಫಲತ್ಯಾಗ ಮಾಡಬೇಕು. ಇನ್ನು ನಾನು ಮಾಡಲಿಲ್ಲ ಅನ್ನೋದ್ರಲ್ಲಿ ನಾನು ಅನ್ನೋ ಮಮತ್ವ ಏನಿದೆ, ಆ ಮಮತಾ ತ್ಯಾಗವನ್ನು ಮಾಡಬೇಕು. ಯಾರು ಈ ರೀತಿಯಾಗಿ ತ್ಯಾಗವನ್ನು ಮಾಡ್ತಾರೋ ಅಂತಹ ಮನುಷ್ಯ ಜ್ಞಾನಿಯಾಗ್ತಾನೆ. ಅರ್ಥ ಆಯ್ತಲ್ವಾ? ನಾನೇನೂ ಮಾಡ್ತಾ ಇಲ್ಲ, ಎಲ್ಲ ಭಗವಂತನೇ ಮಾಡಿಸ್ತಾ ಇರೋದು ಅಂತ ಮಾಡೋದು ಕರ್ತೃತ್ವ ತ್ಯಾಗ. ನಾನು ಮಾಡದೆ ಹೋದ್ಮೇಲೆ ಅದು ಫಲವೂ ನನಗಿಲ್ಲ ಅಂತಕ್ಕಂಥದ್ದು ಫಲತ್ಯಾಗ. ನಾನು ಮಾಡಲಿಲ್ಲ ಅಂದಮೇಲೆ ಆ ನಾನು ಅನ್ನೋದಿಲ್ಲದೆ ಹೋದ್ಮೇಲೆ ಅದು ಮಮತಾ ತ್ಯಾಗ. ಈ ರೀತಿಯಾದ ಮನುಷ್ಯ ಜ್ಞಾನಿ ಆಗ್ತಾನೆ ಅಂತ ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಈ ಶ್ಲೋಕವನ್ನು ಯಾರು ಪ್ರತಿನಿತ್ಯ ಪಠಿಸ್ತಾರೋ ಅವರಿಗೆ ಅಂತಃಕರಣ ಶುದ್ಧಿಯಾಗುತ್ತೆ. ಅವರಿಗೆ ಅರ್ಪಣಾ ಮನೋಭಾವ, ನಾನು ಅಂದರೆ ಎಲ್ಲರಿಗೂ ಶರಣಾಗತ ಒಂದು ಭಾವನೆ ಅವರಲ್ಲಿ ಬರ್ತಕ್ಕಂಥದ್ದು ಆಗತ್ತೆ. ಅರ್ಥ ಆಯ್ತಲ್ವ ಮಕ್ಕಳ? ಈ ಶ್ಲೋಕವನ್ನು ಮತ್ತೆ ಎಲ್ಲರೂ ಒಟ್ಟಿಗೆ ಹೇಳೋಣವಾ? ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ. ಶುಭಮಸ್ತು.